2026ನೇ ಸಾಲಿನ ಶ್ರೀ ಕ್ಷೇತ್ರ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ 13 ಫೆಬ್ರವರಿ 2026ರಿಂದ 15 ಫೆಬ್ರವರಿ 2026ರವರೆಗೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ. ಈ ಒಂದು 3 ದಿನದ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಂತೇಳಿದರೆ 13ನೇ ತಾರೀಕಿಗೆ ಸಾಯಂಕಾಲ 8 ಗಂಟೆಯಿಂದ ಗೆಂಡ ಸೇವೆ, 14ನೇ ತಾರೀಕು ಸಾಯಂಕಾಲ ಮಹಾರಥೋತ್ಸವ, 15ನೇ ತಾರೀಕಿಗೆ ದೀಪೋತ್ಸವ. ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳು 3 ದಿನ ವಿಜೃಂಭಣೆಯಿಂದ ಜರುಗಲಿದೆ. ಅದರಲ್ಲಿ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಕುಡಿಯೋ ನೀರು, ಶೌಚಾಲಯ, ಸರದಿ ಸಾಲು, ಊಟದ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ನಾವು ದೇವಸ್ಥಾನದ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ಮಾಡಿಕೊಂಡಿದ್ದೀವಿ. ಭಕ್ತಾದಿಗಳು ಬಂದು ಕ್ಷೇತ್ರದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಪೂಜೆಗಳನ್ನು ನೆರವೇರಿಸುವ ಮುಖಾಂತರವಾಗಿ ತಮ್ಮ ಹರಕೆಗಳನ್ನು ಅರ್ಪಿಸಿ ತಮ್ಮ ಅಭಿಷ್ಟಗಳನ್ನು ಈಡೇರಿಸಿಕೊಳ್ಬೇಕಂತೇಳಿ ಭಕ್ತರಲ್ಲಿ ಈ ಮೂಲಕ ಮನವಿ ಮಾಡುತ್ತೇನೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂದಾರ್ತಿ ಇದರ ವಾರ್ಷಿಕೋತ್ಸವದ ಅಂಗವಾಗಿ 10ನೇ ತಾರೀಕು ಫೆಬ್ರವರಿ 2026ರಂದು ಪ್ರಾರಂಭಗೊಂಡು ತಾರೀಕು 13/2/26 ಶುಕ್ರವಾರ ಕುಂಭ ಸಂಕ್ರಮಣದ ದಿನ ಗಂಡ ಸೇವೆ ಪ್ರಾರಂಭವಾಗುತ್ತದೆ. ಗಂಡ ಸೇವೆಗೆ ಬರುವ ಭಕ್ತಾದಿಗಳು ಸಂಜೆ ಗಂಟೆ 7ರ ಒಳಗೆ ಬಂದು ಸೇವಾ ಕಾರ್ಯಕ್ರಮಗಳನ್ನು ಪೂರೈಸಿ ಟಿಕೆಟನ್ನು ತೆಗೆದುಕೊಂಡು ಅವರವರಿಗೆ ಕುಳಿತುಕೊಳ್ಳುವ ಸ್ಥಳದಲ್ಲಿ, ಕಾದಿರಿಸಿದ ಸ್ಥಳದಲ್ಲಿ ಕುಳಿತುಕೊಂಡು ಗಂಡದ ಸೇವೆಯನ್ನು ಪೂರೈಸುವುದು. ಗಂಡ ಸೇವೆಯು 10 ಗಂಟೆಗೆ ಪ್ರಾರಂಭವಾಗುತ್ತದೆ. 7:30 ಗಂಟೆಯಿಂದ ಸೇವೆಗಳನ್ನು ಅವಕಾಶ ಇರುವುದಿಲ್ಲ. ಗಂಡ ತೊಳೆದ ನಂತರ ಸೇವೆಗೆ ಅವಕಾಶ ಇರುತ್ತದೆ. ಸೇವೆ ಮಾಡುವವರು ಮುಂಚಿತವಾಗಿ ಬಂದು ಸೇವೆಗಳನ್ನು ಪೂರೈಸುವುದು. ತಾರೀಕು 14ರ ದಿನ ರಥೋತ್ಸವ, 15 ದೀಪೋತ್ಸವ ಕಾರ್ಯಕ್ರಮ ಇರುತ್ತದೆ. ಎಲ್ಲ ಭಕ್ತಾದಿಗಳು ಶ್ರೀದೇವಿ ದುರ್ಗಾ ಪರಮೇಶ್ವರಿಯು ಒಳಿತನ್ನು ಮಾಡಲಿ ಅಂತ ಹಾರೈಸುತ್ತೇನೆ. ಇಲ್ಲಿ ಪ್ರತಿ ವರ್ಷಂಪ್ರತಿಯಂತೆ ಜಾತ್ರಾ ಮಹೋತ್ಸವ 3 ದಿನದ್ದು 3-4 ದಿನ. ಆದರೆ ಅದರಲ್ಲಿ ಕಟ್ಟುಕಟ್ಟಲೆ ರಂಗಪೂಜೆಗಳು ಅಂತೇಳಿ ಆ ಜಾತ್ರಾ ಮಹೋತ್ಸವಕ್ಕೆ 3 ದಿನದ ಮುಂಚೆ ಪ್ರಾರಂಭ ಆಗ್ತದೆ. ಅಂದರೆ ಜಾತ್ರೆಗೆ 3 ದಿನ ಇದ್ದಲ್ಲ. ಇವತ್ತಿನಿಂದ ಈ ವರ್ಷ 13ನೇ ತಾರೀಕಿಗೆ ಕುಂಭ ಸಂಕ್ರಮಣ, ಗೆಂಡ ಸೇವೆ ಆ ದಿನ. ಅಂದರೆ ಅದಕ್ಕಿಂತ ಮುಂಚೆ 3 ದಿನ ಅಂದರೆ ಇವತ್ತಿನಿಂದ ಪ್ರಾರಂಭ ಇಲ್ಲಿ ಉತ್ಸವ. ಇವತ್ತು ಸಂಜೆ ಗಣಪತಿ ಪೂಜೆ, ಪ್ರಾರ್ಥನೆ, ಊರಿನವರೆಲ್ಲ ಸೇರಿ ಜಾತ್ರೆ ನಿರ್ವಿಘ್ನವಾಗಿ ಜರುಗಿದಂತೆ ಎಲ್ಲ ಸೇರಿ ಆಡಳಿತ ಕಮಿಟಿಯವರು, ಮುಖ್ಯಸ್ಥರು ಹಾಗೂ ಎಲ್ಲ ದೇವಸ್ಥಾನ ಸಿಬ್ಬಂದಿಗಳೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಕ್ರಮ ಉಂಟು. ಗಣಪತಿಗೊಂದು ಹೊಣಕಾಯಿ ಮಾಡಿ ಮಂಗಳಾರತಿ ಮಾಡಿ ಪ್ರಾರ್ಥನೆ ಮಾಡುವಂಥದ್ದು. ಆ ನಂತರ ಸಂಜೆ 6:30ರಿಂದ ರಂಗಪೂಜೆ ಪ್ರಾರಂಭ, ರಾತ್ರಿ 9:00ವರೆಗೆ. ನಾಳೆಗೂ ಪುನಃ ಇದೇ ರೀತಿ ಗಣಪತಿ ಪ್ರಾರ್ಥನೆ ಇಲ್ಲ, ರಂಗಪೂಜೆ 6:30ರಿಂದ ಕಟ್ಟುಕಟ್ಟಲೆ. ಅದು ಇಂತಿಂಥ ಮನೆಯವ್ರು ಕೊಡಬೇಕಂತೇಳಿ ಉಂಟು, ಅವ್ರು ಕೊಡ್ತಾರೆ, ಅದಕ್ಕೆ ಬೇಕಾಗೋದಿದೆಲ್ಲ. ನಾಳೆ ಸಂಜೆ 6:30ರಿಂದ 9:00ವರೆಗೆ ಪುನಃ ರಂಗಪೂಜೆ. ಅಲ್ಲಿ ಒಂದು ದೇವಸ್ಥಾನದ ಈ ರಾಜಾಂಗಣದಲ್ಲಿ ಒಂದು ಕಟ್ಟೆ ಉಂಟು, ಆ ಕಟ್ಟೆಯಲ್ಲಿ ವಸಂತ ಪೂಜೆ, ಅಷ್ಟಾವಧಾನ ಸೇವೆ ಎಲ್ಲ ಆಗಬೇಕು. ನಾಡ್ದಿಗೆ ಪುನಃ ಇದೇ 6:30ರಿಂದ ರಂಗಪೂಜೆ ಪ್ರಾರಂಭ. ಅಲ್ಲಿಂದ ಇಲ್ಲಿ 4 ವಸಂತ ಪೂಜೆ ಇರ್ತದೆ, ಅಷ್ಟಾವಧಾನ ಸೇವೆ. ವಸಂತ ಪೂಜೆ 4 ಇರ್ತದೆ ನಾಡ್ದಿಗೆ ರಾತ್ರಿಗೆ. ಆ ನಂತರ ರಾತ್ರಿ 11 ಗಂಟೆ ದೇವಸ್ಥಾನ ಕ್ಲೋಸ್ ಆಗ್ತದೆ. ಅದ್ರ ಮಾಡಿದ 13ನೇ ಸಂಕ್ರಮಣದ ದಿನ ಬೆಳಿಗ್ಗೆ ಅಮ್ಮನವರಿಗೆ ಬ್ರಹ್ಮ ಕಲಶಾಭಿಷೇಕ, ಪಂಚವಿಂಶತಿ ಕಲಶ, ಪ್ರಧಾನ ಹೋಮ ಇದೆಲ್ಲ ಬಾರ್ಕೂರು ತಂತ್ರಿಗಳು ಋಷಿಕೇಶ ಬಾಯರು ಬಂದು ಮಾಡ್ತಾರೆ.
ಪ್ರಧಾನ ಹೋಮ, ಬ್ರಹ್ಮಕಲಶಾಭಿಷೇಕ, ಮಧ್ಯಾಹ್ನ ಮಹಾಪೂಜೆ, ರಾತ್ರಿ ಪುನಃ ಸಂಜೆ 6:30ಯಿಂದ ಈ ಗೆಂಡೋತ್ಸವದ ಇದೆಲ್ಲ ಪ್ರಾರಂಭ ಆಗ್ತದೆ. ಒಂದು ಉತ್ಸವದ ಗೆಂಡೋತ್ಸವದ ಕಾಣಿಕೆ ವಸೂಲಿ, ಇಲ್ಲಿ ದೇವರಿಗೆ ವಿಶೇಷ ಪೂಜೆ 6 ಗಂಟೆಗೆ 6:30ಗೆ, ಆನಂತರ ಗೆಂಡ ಕಾಣಿಕೆ ವಸೂಲಿ. ರಾತ್ರಿ 9 ಗಂಟೆಗೆ ಗೆಂಡ 7 ಗಂಟೆಗೆ ಆಚಾರ್ಯರು ಗೆಂಡಕ್ಕೆ ಬೆಂಕಿ ಹಾಕೋದು ಅಂತೇಳಿ ಒಂದು ಮಂಗಳಾರತಿ ಪೂಜೆ, ವಿಶೇಷ ಪೂಜೆ ಇರ್ತದೆ. ಆನಂತರ 9 ಗಂಟೆ ನಂತರ ಇಲ್ಲಿ ಗೆಂಡ ಪ್ರಾರಂಭ ಆಗ್ತದೆ. ಗೆಂಡ ಪ್ರಾರಂಭ ಆಗದ ಮುಂಚೆ ಅಲ್ಲಿ ಹಾಯ್ಗುಳಿ ದೇವರಲ್ಲಿ ದರ್ಶನ ಮಾಡಿ, ಕಲ್ಗುಟ್ಗ ದೇವರಲ್ಲಿ ದರ್ಶನ ಮಾಡಿ ಆನಂತರ ಗೆಂಡೋತ್ಸವ ಪ್ರಾರಂಭ ಆಗ್ತದೆ. ರಾತ್ರಿ 2:30 ಗಂಟೆವರೆಗೆ ಈ ಗೆಂಡೋತ್ಸವ ಇರ್ತದೆ. 4 ಗಂಟೆವರೆಗೆ ಇರ್ತದೆ. 4 ಗಂಟೆ ನಂತರ ಇಲ್ಲಿ ಹಿರಿಯ ರಂಗಪೂಜೆ ಒಂದು ದೇವಸ್ಥಾನದ ವತಿಯಿಂದ ಮಾಡ್ತಾರೆ. ಹಿರಿಯ ರಂಗಪೂಜೆ ಅದು ಎಲ್ಲ ಉತ್ಸವ ಬಲಿ ಎಲ್ಲ ಮುಗಿಯುವಾಗ 5 ಗಂಟೆ ಆಗ್ತದೆ. ಅದರಲ್ಲಿ ಮಧ್ಯ ಅದು 4 ಗಂಟೆ ಗೆಂಡದ ಜನ ಎಲ್ಲ ಕೈದಾದ್ರ ಕೂಡಲೇ ನಾಗ ದೇವಸ್ಥಾನದಲ್ಲಿ ಹಾಲಿಟ್ಟು ಅಂತೇಳಿ ಒಂದು ವಿಶೇಷ ಪೂಜೆ, ಹಾಲಿಟ್ಟು ಆನಂತರ ಅದು ನಾಗನ ದರ್ಶನ ಇರ್ತದೆ. ಸಂದರ್ಶನ ಎಲ್ಲ ಮಾಡಿ ಇಲ್ಲಿ ರಂಗಪೂಜೆ ಪ್ರಾರಂಭ. ರಂಗಪೂಜೆ ಆಗಿ 5:30 ಗಂಟೆಗೆ ಅಲ್ಲಿ ಓಲಗ ಮಂಟಪದಲ್ಲಿ, ವಸಂತ ಮಂಟಪದಲ್ಲಿ ದೇವರನ್ನಲ್ಲಿ ಇಟ್ಟು ಅಲ್ಲಿ ಪುನಃ ದರ್ಶನ ಎಲ್ಲ ಆಗಿ ಇಲ್ಲಿ ಧಕ್ಕೆ ಬಲಿ ಇರ್ತದೆ. 5 ಗಂಟೆಯಿಂದ ಸಾಮಾನ್ಯವಾಗಿ 5 ಗಂಟೆಯಿಂದ ನಂತರ 5:30 ಒಳಗೆ ಧಕ್ಕೆ ಬಲಿ. ವೈದ್ಯರು ಬಂದು ಪಾತ್ರೆಗಳು ವೈದ್ಯರೆಲ್ಲ ಧಕ್ಕೆ ಬಲಿ ಮಾಡ್ತಾರೆ. ಎಲ್ಲ ಆಗಿ ಮುಗಿಯಾಗ ದೇವಸ್ಥಾನ ಒಳಗೆ ಬರುವಾಗ 6:30 ಗಂಟೆಗೆ ದೇವಸ್ಥಾನದ ಗರ್ಭಗುಡಿಗೆ ಉತ್ಸವ ಮೂರ್ತಿ ಪ್ರವೇಶ ಆಗ್ತದೆ. ಆನಂತರ ಸ್ವಲ್ಪ ಹೊತ್ತಾರೆ, ಒಂದು 5 ನಿಮಿಷ ಬಾಗಿಲು ಹಾಕಿ ಆನಂತರ ಪುನಃ ಕವಾಟ ಉದ್ಘಾಟನೆ ಮಾಡಿ ಆನಂತರ ಪುನಃ ಪಂಚವಿಂಶತಿ ಬ್ರಹ್ಮಕಲಶಾಭಿಷೇಕ, ಪ್ರಧಾನ ಹೋಮ ಎಲ್ಲ ಮಾಡ್ತಾರೆ. ತಂತ್ರಿಗಳೇ ಬಂದು ಮಾಡ್ತಾರೆ ಅವರು. ಅದು ಆದ ನಂತರ ಮಧ್ಯಾಹ್ನ 11:30ಗೆ ರಥೋತ್ಸವದ ಅಂಗವಾಗಿ ವಿಶೇಷ ಪೂಜೆ. 11:30ಗೆ ಮಹಾಪೂಜೆ ಮಧ್ಯಾಹ್ನ. ಅದಾಗಿ ನಂತರ ಉತ್ಸವ ಹೊರಟ ಇಲ್ಲಿ ಪ್ರಾಕಾರ, ಕ್ಷೇತ್ರಪಾಲ, ಬಲಿ, ಪರಿವಾರ ದೇವತೆಗಳಿಗೆಲ್ಲ ಬಲಿ ಪೂಜೆಯಾಗಿ 12:30ಗೆ ಇಲ್ಲಿ ಮಧ್ಯಾಹ್ನ ರಥೋತ್ಸವ ಇರ್ತದೆ, ಹೊಗಲ ರಥೋತ್ಸವ. ಆನಂತರ 1 ಗಂಟೆಗೆ ಅದು ಮುಗೀತದೆ. ಆನಂತರ ಇಲ್ಲಿ ಮಹಾಸಂತರ್ಪಣೆ. ಆನಂತರ ಸಂಜೆ ಪುನಃ 6:30 ಗಂಟೆಗೆ ಪುನಃ ಅಲ್ಲಿ ರಾತ್ರಿಗೆ ರಥೋತ್ಸವ ಅಂಗವಾಗಿ ಇಲ್ಲಿ ದೇವರಲ್ಲಿ ಬಂದು ಎಲ್ಲ ಪ್ರಾರ್ಥನೆ ಮಾಡಿ ಪುನಃ ರಾತ್ರಿದು ರಥೋತ್ಸವ ಪ್ರಾರಂಭ. ಎಲ್ಲ ಒಂದು ಸುರಿಗೆ ಕಟ್ಟೆಯವರೆಗೆ ಅಂತೇಳಿ ಅಲ್ಲಿವರೆಗೆ ರಥ ಎಳ್ಕೊಂಡು ಹೋಗ್ತಾರೆ. ಆನಂತರ ಪುನಃ ವಾಪಸ್ ತರ್ತಾರೆ. ವಾಪಸ್ ತಂದು ದಾರಿ ಉದ್ದಕ್ಕೂ ಎಲ್ಲ ಭಕ್ತಾದಿಗಳಿಂದ ಎಲ್ಲ ಆರತಿ, ಹಣ್ಣುಕಾಯಿ ಎಲ್ಲ ಸ್ವೀಕಾರ ಮಾಡ್ತಾ ಬಂದು ರಾತ್ರಿ 9:30ಗೆ ಇಲ್ಲಿ ರಾಜಾಂಗಣದಲ್ಲಿರುವಂಥ ವಸಂತ ಮಂಟಪದಲ್ಲಿ ಪುನಃ ಅಷ್ಟಾವಧಾನ ಸೇವೆ, ವಸಂತ ಪೂಜೆ ಎಲ್ಲ ಆಗಬೇಕು. ಎಲ್ಲ ಅಷ್ಟಾವಧಾನ ಸೇವೆ ಆದ ನಂತರ 10:10ವರೆಗೆ ದೇವರ ಗರ್ಭಗುಡಿ ಪ್ರವೇಶ ಮಾಡಿ ಶಯನೋತ್ಸವ ಪ್ರಾರಂಭ ಆಗ್ತದೆ. ಅದೊಂದು ಅರ್ಧ ಗಂಟೆ 3/4 ಗಂಟೆ ಪೂಜೆ ಇರ್ತದೆ. ಶಯನೋತ್ಸವ ಆದ ನಂತರ ದೇವಸ್ಥಾನದ ಬಾಗಿಲು ಹಾಕಿ ಹೋಗ್ತಾರೆ ಎಲ್ಲ. ಆನಂತರ ದೀಪೋತ್ಸವ ದಿನ ಬೆಳಿಗ್ಗೆ 7:30ಗೆ ಪುನಃ ಶಯನೋತ್ಸವದ ದೇವರನ್ನು ನಾವು ಏಳಿಸೋದು ಅಂತೇಳಿ ಕಾವಾಟೋದ್ಘಾಟನೆ, ಪುಣ್ಯಾಹ, ಗಣಪತಿ ಪೂಜೆ, ಪುಣ್ಯ ಎಲ್ಲ ಆಗಿ ಗಣಪತಿ ದೇವರನ್ನು ಶಯನೋತ್ಸವದಿಂದ ಎಬ್ಬಿಸಿ ಒಂದು ವಿಶೇಷ ಪೂಜೆ ಮಾಡಿ ಆನಂತರ ಇಲ್ಲಿ ತೀರ್ಥ ಮಂಟಪದಲ್ಲಿ ತೊಟ್ಟಿಲ ಸೇವೆ. ಇಲ್ಲಿ ತೊಟ್ಟಿಲ ಸೇವೆಯಲ್ಲಿ ಒಂದು ಅಷ್ಟಾವಧಾನ ಸೇವೆ ಎಲ್ಲ ಆಗಬೇಕು. ಎಲ್ಲ ಆಗಿ ಪುನಃ 10 ಗಂಟೆ ಸಮಯ 11 ಗಂಟೆ ಸಮಯಕ್ಕೆ ದೇವರು ಪುನಃ ಗರ್ಭಗುಡಿ ಪ್ರವೇಶ ಆಗ್ತದೆ. ಆ ನಂತರ ಈ ಬೇರೆ ಹರಕೆ, ಸೇವೆ, ಪೂಜೆ, ತುಲಾಭಾರ ಇಂಥದ್ದುಗಳೆಲ್ಲ ಜರುತ್ತದೆ. ಅದೇ ದಿನ ಸಂಜೆ ದೀಪೋತ್ಸವ ದಿನ ಸಂಜೆ ವಿಶೇಷವಾಗಿ ರಂಗಪೂಜೆ, ಅದು ಕಟ್ಟುಕಟ್ಟಲೆ ಬೇರೆಯವರು ಮಾಡುವವರು ಇರ್ತಾರೆ. ಅವ್ರ ಮುಖಾಂತರ ರಂಗಪೂಜೆ ಮಾಡಿ 9 ಗಂಟೆಗೆ ಪುನಃ ಸುರಿಗೆ ಕಟ್ಟೆವರೆಗೆ ಆ ಬಲಿ ಉತ್ಸವ ಮೂರ್ತಿ ಹೋಗಿ ಅಲ್ಲಿ ಸುರಿಗೆ ಕಟ್ಟೆಯಲ್ಲಿ 2 ಕಟ್ಟೆ ಪೂಜೆ ಮಾಡಿ ಪುನಃ ಇಲ್ಲಿಗೆ 11:30 12 ಗಂಟೆಗೆ ಪುನಃ ಇಲ್ಲಿ ದೇವಸ್ಥಾನ ರಾಜಾಂಗಣಕ್ಕೆ ದೇವರು ಬರ್ತಾರೆ. ದಾರಿ ಉದ್ದಕ್ಕೂ
ಭಕ್ತಾದಿಗಳಿಂದೆಲ್ಲ ಹಣ್ಣುಕಾಯಿ ಆರತಿ ಇಂಥ ವಿಶೇಷ ಎಲ್ಲ ಇರ್ತದೆ. 12 ಗಂಟೆಗೆ ಇಲ್ಲಿ ಪುನಃ ದೇವಸ್ಥಾನ ರಾಜಾಂಗಣಕ್ಕೆ ಬಂದು ಇಲ್ಲಿ ರಾಜಾಂಗಣದಲ್ಲಿ ಅಷ್ಟಾವಧಾನ ಸೇವೆ ಪಾಲ್ಗೊಂಡಲ್ಲಿ ವಿಶೇಷ ಪೂಜೆ ಇರ್ತದೆ ಆ ಬಲಿಮೂರ್ತಿಗೆ. ನಂತರ ಅಷ್ಟಾವಧಾನ ಸೇವೆ ಆದ ನಂತರ ಅಲ್ಲಿ ಮಂದರ್ತಿದ 5 ಮೇಳಗಳಿದ್ದು ಕೂಡ ನರ್ತನ ಸೇವೆ ಇರ್ತದೆ. ಇಲ್ಲಿ ಅಷ್ಟಾವಧಾನದಲ್ಲಿ ನರ್ತನ ಸೇವೆಯಲ್ಲಿ ಇಲ್ಲಿ 5 ಮೇಳದವರು ಕೂಡ ಇಲ್ಲಿ ನರ್ತನ ಸೇವೆ ಯಾವ್ದಾದ್ರು 1-2 ಪ್ರಸಂಗ ಮಾಡಿ ಬೆಳಿಗ್ಗೆ 6:30ಗೆ ಪುನಃ ದೇವರ ಗರ್ಭಗುಡಿ ಪ್ರವೇಶ ಆಗ್ತದೆ. ಆವಾಗ ಹೋಕ್ಲಿ ಆಟ ಅಂತೇಳಿ ಮಾಡ್ತಾರೆ. ಅದ ನಂತರ 8:30 ಗಂಟೆಗೆ ಗರ್ಭಗುಡಿ ಪ್ರವೇಶ. ಕೂಡಲೇ ಅಮ್ಮನವರಿಗೆ ಪಂಚಕಲಶ ನವಕಲಶ ಪೂರಕ ಕಲಶಾಭಿಷೇಕ ಸಂಪ್ರೋಕ್ಷಣೆ ಎಲ್ಲ ಮಾಡ್ತಾರೆ.